ನಮಸ್ಕಾರ. ನನ್ನ ಹೆಸರು ಜಯಪ್ಪ. ಊರು ಇಸಾಮುದ್ರ ಹೊಸಹಟ್ಟಿ, ಭರಮಸಾಗರ ಹೋಬಳಿ, ಚಿತ್ರದುರ್ಗ ತಾಲೂಕು ಜಿಲ್ಲಾ. ನನ್ನದು 4 ಎಕರೆ ಅಡಿಕೆ ತೋಟ ಇದೆ. ಈಗ 9ನೇ ವರ್ಷ ನಡೀತಾ ಇದೆ. ಫಸಲು ಪರವಾಗಿಲ್ಲ, ಚೆನ್ನಾಗಿ ಬರ್ತಾನೇ ಇದೆ. ಸೊ ಫಸಲಿಗೆ ಅಳಿಲುಗಳ ಕಾಟ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ನಾನು ಅಳಿಲನ್ನು ಹೋಗಲಾಡಿಸ್ಲಿಕ್ಕೆ ಅಥವಾ ಅದರ ಕಾಟನ್ನು ತಪ್ಪಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟೆ, ಆದರೆ ಅದು ಫಲಕಾರಿಯಾಗಲಿಲ್ಲ. ಫೇಸ್ಬುಕ್ಕಲ್ಲಿ ಒಂದು ಆ್ಯಡ್ ನೋಡಿದೆ. ಆ ಆ್ಯಡಲ್ಲಿ ಮೊಬೈಲ್ ನಂಬರು ಇದ್ದಿತ್ತು. ಆ ಮೊಬೈಲ್ ನಂಬರನ್ನು ತಗೊಂಡು ನಾನು ಶಿವಮೊಗ್ಗದ ಆನಂದ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಗೈಡ್ ಮಾಡಿದರು. ನಮ್ಮಲ್ಲಿ ಡಾಕ್ಟರ್ ಬ್ರ್ಯಾಂಡ್ ಇದರದ್ದು ಬಾಂಡಾನ್ ಅಂತಂದೇಳಿ ಲಿಕ್ವಿಡ್ ಸಿಗುತ್ತೆ, ಜೊತೆಗೆ ಕಾಳುಗಳು ಸಿಗುತ್ತೆ. ಇದನ್ನು ತಗೊಂಡೋಗಿ ನೀವು ಹೊಲದ ಸುತ್ತಲೂ 4 ಸಾಲನ್ನು ಸ್ಪ್ರೇ ಮಾಡಲಿಕ್ಕೆ ಅವರು ಗೈಡ್ ಮಾಡಿದರು. ಹಾಗೆ ಕಾಳುಗಳನ್ನು ತೆಂಗಿನ ಮರಕ್ಕೋ ಮತ್ತು ಅಡಿಕೆ ಮರ ಆ ಸುತ್ತಲೂ ಬುಡಕ್ಕೆ ಹಾಕಲಿಕ್ಕೆ ಗೈಡ್ ಮಾಡಿದರು. ಇದು ಎಲ್ಲಿ ಸಿಗುತ್ತೆ ಅಂತ ನಾನು ಕೇಳುವಾಗ ಭರಮಸಾಗರದ ಶಿವ ರೈತ ಸೇವಾ ಕೇಂದ್ರದಲ್ಲಿ ಸಿಗುತ್ತೆ ಅಂತ ಹೇಳಿದರು. ಆ ಶಿವ ರೈತ ಸೇವಾ ಕೇಂದ್ರದ ಜಗದೀಶ್ ಅವರ ನಂಬರನ್ನು ನನಗೆ ಕೊಟ್ಟರು. ನಾನು ಜಗದೀಶ್ ಅವರ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎಲ್ಲ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ನನಗೆ ಗೈಡ್ ಮಾಡಿದರು. ಸೊ ಅಲ್ಲಿಂದ ತಗೊಂಡು ಬಂದು ಇದನ್ನು ಅವರು ಗೈಡ್ ಮಾಡಿದ್ದರ ಪ್ರಕಾರ 1 ಕ್ಯಾನಿಗೆ ಅರ್ಧ ಲೀಟ್ರ್ ಲಿಕ್ವಿಡ್ ಹಾಕಿ ಸುತ್ತಲೂ ಹೊಡೆದು ಮತ್ತು ಕಾಳುಗಳನ್ನು ತೆಂಗಿನ ಮರದ ಬುಡಕ್ಕೆ ಇದಕ್ಕೆ ಸುತ್ತಲೂ ಬೇಲಿಯಲ್ಲಿ ಬುಡಕ್ಕೆ ಮರಗಳ ಬುಡದಲ್ಲಿ ಅಪ್ಲೈ ಮಾಡಿದಾಗ ಈಗ ಪ್ರೆಸೆಂಟ್ಲಿ ಯಾವುದೇ ಥರದ ಅಳಿಲುಗಳು ಇಲಿಗಳು ಕಾಟ ಇಲ್ಲ ನನ್ನ ತೋಟಕ್ಕೆ. ಹಾಗಾಗಿ ಚೆನ್ನಾಗೇ ಇಳುವರಿ ಬರ್ತಾ ಇದೆ, ಅದರದ್ದು ಇದಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನಾನು ಈಗ ಸ್ಪ್ರೇ ಮಾಡಿ ಅಪ್ರಾಕ್ಸಿಮೇಟ್ 1 ತಿಂಗಳ ಮೇಲೆ 1 ವಾರ ಆಗಿದೆ. ಸೊ ನಾನು ಸ್ಪ್ರೇ ಮಾಡಿ 1 ವಾರ ಅಡ್ಡಾಡಿ ನೋಡಿದೆ. 1 ವಾರದಲ್ಲೇ ಗೊತ್ತಾಯಿತು ನನಗೆ ರಿಸಲ್ಟು. ಅಷ್ಟೊಂದು ಅಳಿಲುಗಳು ಓಡಾಡ್ತಾ ಇದ್ವು, ಒಂದೂ ಕಾಣಲಿಲ್ಲ. ಇದು ಯಾವ ಅಳಿಲುಗಳಿಗೆ, ಇಲಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಪ್ರಾಣಾಪಾಯ ಅಲ್ಲ. ಅವು ಏನಪ್ಪ ಅಂತಂದೇಳಿದ್ರೆ 3ರಿಂದ 4 ತಿಂಗಳು ನಮ್ಮ ತೋಟದಲ್ಲಿ ಆ ಸ್ಮೆಲ್ಲಿಗೆ ನಮ್ಮ ತೋಟದಲ್ಲಿ ಬರೋದಿಲ್ಲ. ಸೊ ಇದು ಯಾವುದೇ ಪ್ರಾಣಹಾನಿ, ಮನುಷ್ಯನಿಗೂ ಪ್ರಾಣಹಾನಿ ಅಲ್ಲ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಪ್ರಾಣಹಾನಿ ಆಗೋದಿಲ್ಲ. ಸೊ ನಾನು ಇದನ್ನು 2023ರಲ್ಲಿ ಸ್ಪ್ರೇ ಮಾಡಿದೆ ಅವರ ಗೈಡೆನ್ಸ್ ಪ್ರಕಾರ. ಆವಾಗಲೂ ಚೆನ್ನಾಗಿ ರಿಸಲ್ಟ್ ಬಂತು. ಮತ್ತು ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೇನೆ. ಈ ಸಾರಿನೂ ಮಾಡಿದ್ದೇನೆ, ಇನ್ನೂ ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. 2024ರಲ್ಲೂ ಮಾಡಿದ್ದೇನೆ, ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ. ಸೊ ಒಂದು ವಿಶೇಷ ಸೂಚನೆ ಏನಪ್ಪ ಅಂತಂದೇಳಿದರೆ, ಇದು ಒಂದು ಸ್ವಲ್ಪ ಕಹಿ ಹೆಚ್ಚಾಗಿರೋದ್ರಿಂದ ವಾಸನೆ ಹೆಚ್ಚಿರುತ್ತೆ. ಇದನ್ನು ಸ್ಪ್ರೇ ಮಾಡುವ ವಿಧಾನ ಹೇಳಬೇಕಂತಂದೇಳಿದರೆ, ಕೈಗೆ ಗ್ಲೌಸ್ ಹಾಕ್ಕೊಂಡು ಅಥವಾ ಮಾಸ್ಕೋ ಹೆಲ್ಮೆಟ್ಟೋ ಏನಾದರೂ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡಿ. ಇದರ ಲಾಭನ ನಾನು ಪಡ್ಕೊಂಡಿದ್ದೇನೆ, ನೀವು ಪಡ್ಕೊಳ್ಳಿ. ಸೊ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮಗೆ ಬರುವ ಗೊನೆಗಳು ಎಲ್ಲ ಕಾಯಿ ಕಟ್ಟಿ ಚೆನ್ನಾಗಿ ಇಳುವರಿ ಬರುತ್ತೆ. ಇದರ ಲಾಭ ತಗೊಳ್ಳಿ ಅಂತ ಹೇಳಬಲ್ಲೆ.